MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಧರ್ಮಸ್ಥಳ ಕೇಸ್ನಲ್ಲಿ ಕೇರಳದ ರಾಜಕಾರಣಿಯ ನಂಟು ಕಂಡು ಬರ್ತಾ ಇದೆ. ಕೇರಳದ ಎಂಪಿ ಬಳಿ ಬುರುಡೆಯನ್ನ ಕೊಂಡೊಯ್ದಿತ್ತು ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ಕೇರಳದ ಕಮ್ಯುನಿಸ್ಟ್ ಸಂಸದನನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದಾರಂತೆ. ಎಸ್ಐಟಿ ತನಿಖೆಯಲ್ಲಿ ಈ ಸ್ಫೋಟಕ ಮಾಹಿತಿ ಬಯಲಾಗ್ತಾ ಇದೆ. ಬುರುಡೆ ಚಿನ್ನಯ್ಯ, ಮಟ್ಟಣ್ಣನವರ್, ಜಯಂತನ್ನ ಭೇಟಿಯಾಗಿರೋದು, ಕಮ್ಯುನಿಸ್ಟ್ ಪಾರ್ಟಿಯ ಸಂಸದ ಸಂತೋಷ್ ಕುಮಾರ್ ಜೊತೆಗೆ ಭೇಟಿಯಾಗಿರೋದು ಈ ಬುರುಡೆ ಗ್ಯಾಂಗ್ ಅನ್ನೋದು ಈ ವಿಚಾರಣೆ ಹಂತದಲ್ಲಿ ಗೊತ್ತಾಗ್ತಾ ಇದೆ. ಸಂತೋಷ್ ಕುಮಾರ್ ಎದುರು ಬುರುಡೆಯನ್ನ ಇಟ್ಟಿತ್ತು ಈ ಗ್ಯಾಂಗ್. ನೋಡಿ ಎಲ್ಲಿಂದ ಎಲ್ಲಿಗೆ ಅಂತ. ಕೇರಳದ ಎಂಪಿ ಅವರನ್ನ ಭೇಟಿಯಾಗಿರೋದು ಈ ಬುರುಡೆ ಗ್ಯಾಂಗ್. ಇನ್ನು ಈ ಬುರುಡೆ ಎಲ್ಲೆಲ್ಲಿಗೆ ಪ್ರಯಾಣ ಬೆಳೆಸಿತ್ತು ಅನ್ನೋದು ಈ ಎಸ್ಐಟಿ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಚಿನ್ನಯ್ಯ ಹೇಳಿರುವಂತ ಕೆಲವೊಂದು ಸ್ಫೋಟಕ ವಿಚಾರಗಳಿದು. ಕೇರಳದ ಕಮ್ಯುನಿಸ್ಟ್ ಸಂಸದರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದೀವಿ ಅಂತ ಎಸ್ಐಟಿ ತನಿಖೆ ಹಂತದಲ್ಲಿ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ. ಕರ್ನಾಟಕದಿಂದ ಕೇರಳದತ್ತ ಕೇರಳದ ಸಂಸದನನ್ನ ಭೇಟಿಯಾಗಿರೋದು ಬುರುಡೆ ಚಿನ್ನಯ್ಯ, ಮಟ್ಟಣ್ಣನವರ್, ಜಯಂತ್ 3 ಜನ ಭೇಟಿಯಾಗಿದ್ದಾರೆ ಅಂತ. ಕೇರಳದ ಸಂಸದ ಸಂತೋಷ್ ಕುಮಾರ್ ಅವರ ಫೋಟೋವನ್ನ ಗಮನಿಸ್ತಾ ಇದ್ದೀರಿ ನೀವು. ಇವರನ್ನ ಭೇಟಿಯಾಗಿತ್ತು ಈ ಬುರುಡೆ ಗ್ಯಾಂಗ್ ಅಂತ. ಜೊತೆಗೆ ಬುರುಡೆಯನ್ನ ಅವ್ರ ಮುಂದೆ ಇಟ್ಟಿದ್ರಂತೆ. ಯಾವ ರೀತಿಯಾಗಿ ತಂತ್ರ ಹೆಣೆದಿದ್ರು ಅನ್ನೋದು ಈ ವಿಚಾರಣೆಯ ಹಂತದಲ್ಲಿ ಒಂದೊಂದೇ ಗೊತ್ತಾಗ್ತಾ ಇದೆ. ಕಮ್ಯುನಿಸ್ಟ್ ಪಾರ್ಟಿಯ ಸಂಸದ ಸಂತೋಷ್ ಕುಮಾರ್, ಕೇರಳದ ಸಂಸದ ಅವರನ್ನ ಹೋಗಿ ಈ ಎಂಟೈರ್ ಟೀಮ್ ಭೇಟಿಯಾಗಿತ್ತು. ಬುರುಡೆಯನ್ನ ಅವ್ರ ಮುಂದೆ ಇಟ್ಟಿದ್ರು. ಏನ್ ಮಾತುಕತೆ ಆಗಿದೆ, ಏನ್ ವಿಚಾರಗಳೆಲ್ಲ ಚರ್ಚೆಯಾಗಿದೆ, ಇವೆಲ್ಲ ಇನ್ನಷ್ಟೇ ಗೊತ್ತಾಗಬೇಕಿದೆ. ಬಟ್ ಈ ಆರಂಭಿಕ ಹಂತದ ವಿಚಾರಣೆಯಲ್ಲಿ ಇಷ್ಟು ದಿನಗಳು ನಡೀತಲ್ಲ, ಈ ವಿಚಾರಣೆಯ ಹಂತದಲ್ಲಿ ಇವರ ಹೆಸರು ಕೂಡ ಹೇಳಿದ್ದಾನೆ ಚಿನ್ನಯ್ಯ. ಸಂತೋಷ್ ಕುಮಾರ್ ಕೇರಳದ ಸಂಸದನನ್ನ ನಾವು ಭೇಟಿಯಾಗಿದ್ದೀವಿ ಅಂತ. ಪೃಥ್ವಿ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪೃಥ್ವಿ, ಕರ್ನಾಟಕದಿಂದ ಕೇರಳದವರೆಗೂ ಅದು ಕೂಡ ಎಂಪಿಯ ಹೆಸರು ಕೇಳಿ ಬರ್ತಾ ಇದೆ. ಏನಾಗಿತ್ತಂತೆ, ಏನೇನ್ ವಿಚಾರಗಳನ್ನ ಚಿನ್ನಯ್ಯ ಹೇಳಿದಾನೆ, ಇನ್ಸೈಡ್ ಮಾಹಿತಿಗಳು ಏನ್ ಲಭ್ಯವಾಗ್ತಾ ಇದೆ ಪೃಥ್ವಿ? ಚೈತ್ರ, ಈ ಬುರುಡೆಯನ್ನು ತೆಗೆದುಕೊಂಡು ಇವರು ಎಲ್ಲೆಲ್ಲಿ ಸುತ್ತಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕಲೆ ಹಾಕುವಂಥ ಸಂದರ್ಭಗಳಲ್ಲಿ ಸಾಕಷ್ಟು ವಿಚಾರಗಳು ಹೊರ ಬರ್ತಾ ಇರುವಂಥದ್ದು. ಚಿನ್ನಯ್ಯ ಆರಂಭಿಕ ಹಂತದಲ್ಲಿ ಹೇಳಿದ್ದ ಕೇರಳಕ್ಕೂ ಕೂಡ ಹೋಗಿದ್ವಿ, ಕೇರಳದಲ್ಲಿ ಒಬ್ಬ ರಾಜಕಾರಣಿಯನ್ನ ಭೇಟಿ ಮಾಡಿದ್ವಿ ಅಂತ ಹೇಳಿ SIT ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಂಥದ್ದು. ಸೊ ಅವ್ರು ಯಾರು ಅಂತ ಹೇಳಿ ಹೆಚ್ಚುವರಿ ವಿಚಾರಣೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಈಗ ಜಯಂತ್ ಎಲ್ಲರನ್ನೂ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಕೇರಳದ ಸಂಸದ ಸಂತೋಷ್ ಕುಮಾರ್ ಇವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಏನು ಕಮ್ಯುನಿಸ್ಟ್ ಪಾರ್ಟಿಯ ರಾಜ್ಯಸಭಾ ಸದಸ್ಯರಾದಂತಹ ಸಂತೋಷ್ ಕುಮಾರ್ ಅವ್ರನ್ನ ಆಗಲೇ ಅಂದರೆ ಏನು ಜುಲೈ 20ನೇ ತಾರೀಕು SIT ರಚನೆ ಆಗುತ್ತೆ, ಜುಲೈ 11ನೇ ತಾರೀಕು ಈ ಬುರುಡೆಯನ್ನು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಕೊಡ್ತಾರೆ. ಅದಕ್ಕಿಂತನೂ ಮೊದಲೇ ಈ ಒಂದು ಕಮ್ಯುನಿಸ್ಟ್ ಸಂಸದ ಈ ಒಂದು ಸಂತೋಷ್ ಕುಮಾರ್ ಅವ್ರನ್ನ ಭೇಟಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಆರೋಪಿ ಚಿನ್ನಯ್ಯ, ಜಯಂತ್, ಗಿರೀಶ್ ಮಟ್ಟಣ್ಣನವರು ಇವರೆಲ್ಲರೂ ಕೂಡ ಹೋಗಿ ಅಲ್ಲಿ ಭೇಟಿಯನ್ನು ಮಾಡಿರುವಂಥದ್ದು. ಜೊತೆಗೆ ತಲೆ ಬುರುಡೆಯನ್ನು ಕೂಡ ತೆಗೆದುಕೊಂಡು ಹೋಗಿ ಅವರ ಎದುರುಗಡೆ ಇಟ್ಟು ಕೆಲವೊಂದು ವಿಚಾರವನ್ನ ಮಾತಾಡಿರುವಂಥದ್ದು ಮತ್ತೆ ಅವರ ಸಪೋರ್ಟ್ ಅನ್ನು ಕೇಳಿದ್ದಾರೆ. ಈ ರೀತಿದೊಂದು ಪ್ರಕರಣ ಏನು ಬರ್ತಾ ಇದೆ. ಸೊ ಇಂಥ ಪ್ರಕರಣ ನಡೀತಾ ಇದೆ. ಸೊ ರಾಜ್ಯ ಸರ್ಕಾರ ಅಂದರೆ ಕರ್ನಾಟಕದಲ್ಲಿ ಯಾವುದೇ ರೀತಿ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಸೊ ಅದರಿಂದ ನೀವು ಕೂಡ ಪಕ್ಕದ ರಾಜ್ಯದವರು ನೀವು ಕೂಡ ವಾಯ್ಸ್ ರೈಸ್ ಮಾಡಬೇಕು ಅಂತ ಹೇಳಿ ಅವರನ್ನ ಕೇಳ್ಕೊಳ್ತಾರೆ. ಸೊ ಇವರು ಅಡ್ವೊಕೇಟ್ ಕೂಡ ಆಗಿರುವಂಥದ್ದು, ಅಂದರೆ ಬೇಸಿಕಲಿ ಈ ಸಂತೋಷ್ ಕುಮಾರ್ ಅಡ್ವೊಕೇಟ್ ಕೂಡ ಆಗಿರುವಂಥದ್ದು. ಸೊ ಸಾಕಷ್ಟು ನಾಲೆಡ್ಜ್ ಇದೆ ಅವರಿಗೆ. ಮತ್ತೆ ಸಂಸದರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಏನು ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಸಾಕಷ್ಟು ಹೋಲ್ಡ್ ಇರುವಂಥದ್ದು. ಸೊ ಅದರಿಂದ ಅವರ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡ್ರೆ ಈ ಒಂದು ಪ್ರಕರಣವನ್ನು ಎಸ್ಕಲೇಟ್ ಮಾಡಲಿಕ್ಕೆ ಎಲ್ಲ ರೀತಿಯ ಸಹಾಯ ಆಗುತ್ತೆ ಅಂತ ಹೇಳಿ ಆ ಒಂದು ಯೋಚನೆ ಮಾಡಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಕೆಲವೊಂದು ವಿಚಾರವನ್ನು ಮಾತಾಡಿದ್ದಾರೆ. ಸೊ ಅವರು ಅಫಿಷಿಯಲ್ ಆಗಿ ಹೆಲ್ಪ್ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಸಿಕ್ಕಿರುವಂಥದ್ದು. ಅಂದರೆ ಏನು ಕೇರಳ ಸರ್ಕಾರದಿಂದ ಈ ಒಂದು SIT ರಚನೆ ಮಾಡಬೇಕು ಅಂತೇಳಿ ಇನ್ನು ಒತ್ತಾಯ ಕೇಳಿ ಬಂದಿತ್ತು ಆರಂಭಿಕ ಹಂತದಲ್ಲಿ. ನಾವು ಏನು ಜುಲೈ ಟೈಮ್ನಲ್ಲಿ ನೋಡ್ಬೋದಾಗಿದೆ. ಅಂದರೆ ಕೇರಳ ಸಂಸದರಿಂದನೂ ಕೂಡ SIT ತನಿಖೆ ಆಗಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇತ್ತು ಅಂತ ಹೇಳಿ ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಕರ್ನಾಟಕ ರಾಜ್ಯ ಏನು ಮಾಡ್ತಾ ಇಲ್ಲ, ಆದರೆ ಕೇರಳ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ ಅನ್ನೋ ಮಾತುಗಳೇನು ಕೇಳಿ ಬರ್ತಾ ಇತ್ತು. ಸೊ ಇದೇ ಇದೇ ಸಂಸದರ ಆಟ ಸಂದರ್ಭದಲ್ಲಿ ಆ ಧ್ವನಿಯನ್ನ ಎತ್ತಿದಂಥದ್ದು ಮತ್ತೆ ಕೆಲವೊಂದು ಲಿಂಕ್ ಅನ್ನ ಮಾಡಿಕೊಟ್ಟಿರೋದಂಥದ್ದು. ಅಂದ್ರೆ ಇವರು ಅಫಿಷಿಯಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ, ಅನ್ಅಫಿಷಿಯಲ್ ಆಗಿ ಯಾವುದೇ ರೀತಿ ಇವರಿಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ವಿಚಾರಗಳು ಕೂಡ ಕಂಡು ಬಂದಿರುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಇವರು ಇಲ್ಲಿ ಭೇಟಿಯಾಗುವಂಥದ್ದು, ದೆಹಲಿಗೆ ಹೋಗೋದಕ್ಕಿಂತ ಮೊದಲು ಇಲ್ಲೆಲ್ಲ ಹೋಗೋದಕ್ಕಿಂತ ಮೊದಲು ಕೇರಳಗೆ ಈಗ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿರುವಂಥದ್ದು. ಅಲ್ಲಿಂದ ಕೆಲವೊಂದು ಟೆಕ್ನಿಕಲ್ ಸಪೋರ್ಟ್ ಕೂಡ ಅವ್ರ ಹತ್ರ ಸಿಕ್ಕಿದೆ ಅನ್ನೋ ವಿಚಾರ ಕೂಡ ಈಗ ಗೊತ್ತಾಗಿರುವಂಥದ್ದು. ಅಂದ್ರೆ ಇವರು ಬುರುಡೆಯನ್ನು ಇಟ್ಕೊಂಡು ದೆಹಲಿಯ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗಿದ್ರು. ಅದಾದ
ಬಳಿಕ ರಾಜ್ಯದ ವಿವಿಧ ಭಾಗಕ್ಕೆ ಮತ್ತೆ ಜಿಲ್ಲೆಯ ವಿವಿಧ ಕಡೆ ಇವರು ಕೊಂಡೋಗಿದ್ದಂಥದ್ದು. ಸೊ ಇವೆಲ್ಲವನ್ನು ನೋಡ್ತಾ ಹೋಗೋದಾದ್ರೆ ಈಗ ಕೇರಳಕ್ಕೂ ಕೂಡ ಹೋಗಿರುವಂಥದ್ದು ಈಗ SIT ವಿಚಾರಣೆ ವೇಳೆ ಬಾಯಿಯನ್ನು ಬಿಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಬುರುಡೆಯನ್ನು ತೆಗೆದುಕೊಂಡು ಯಾರ್ಯಾರನ್ನ ಮೀಟ್ ಮಾಡಿದ್ರು, ಏನೇನು ಮಾತುಕತೆಯಾಗಿತ್ತು, ಇದೆಲ್ಲ ಮುಂದಿನ ಹಂತಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ವಿಚಾರಗಳು ತಿಳಿದು ಬರುತ್ತೆ. ಯಾಕೆಂತ ಹೇಳಿದ್ರೆ ಈಗ ಆಲ್ರೆಡಿ ಚಿನ್ನಯ್ಯನ ವಿಚಾರಣೆ ಇವತ್ತು ಮುಗಿಯುತ್ತೆ, ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಆತ ಹೇಳಿರುವಂತಹ ಮಾಹಿತಿಗಳ ಆಧಾರದ ಮೇರೆಗೆ, ಆತ ಹೇಳಿಕೆಗಳನ್ನು ಏನು ಕೊಟ್ಟಿದ್ದಾನೆ ಅದರ ಆಧಾರದ ಮೇರೆಗೆ ಉಳಿದಂಥವರು ಜಯಂತ್ ಇರ್ಬೋದು, ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಮುಂದಿನ ಹಂತಗಳಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಕೂಡ ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಅಂತಹ ಸಂದರ್ಭಗಳಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ಏನೇನು ಲಿಂಕ್ ಅನ್ನೋದ್ರು ಕೂಡ ನೋಡ್ತಾರೆ. ಇಲ್ಲೇನಾದ್ರೂ ಕೇರಳ ಸಂಸದರೇನಾದ್ರೂ ಬೇರೆ ರೀತಿಯಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರೆ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಡ್ತಾರೆ. ಆದ್ರೆ ಅವ್ರೇನಾದ್ರೂ ಅಫಿಷಿಯಲ್ ಆಗಿ ಸಪೋರ್ಟ್ ಮಾಡಿದ್ರೆ ಅವ್ರನ್ನ ಯಾವುದೇ ರೀತಿ ನೋಟಿಸ್ ಅನ್ನು ಕೊಡೋದಿಲ್ಲ. ಯಾಕೆಂತ ಹೇಳಿದ್ರೆ ಒಬ್ರು MP ಜನಪ್ರತಿನಿಧಿ ಅಂತ ಹೇಳಿದ್ರೆ ಇಂತಹ ಕೇಸ್ಗಳು ಬರ್ತಾ ಇರುತ್ತೆ. ಸೊ ಅವ್ರಿಗೆ ಏನೇನು ಹೇಳಬೇಕು ಅದನ್ನ ಹೇಳಿ ಕಳಿಸ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಆ ರೀತಿ ಅಂದ್ರೆ ಅಫಿಷಿಯಲ್ ಆಗಿ ಅವ್ರೇನು ಕಮ್ಯುನಿಕೇಶನ್ ಅನ್ನ ಮಾಡಿ ಅಫಿಷಿಯಲ್ ಆಗಿ ಈ ಪ್ರಕರಣವನ್ನು ಅವ್ರು ನೋಡಿದ್ರೆ ಸೊ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆಗಳಿದೆ. ವಿಚಾರಣೆಗೆ ಅವರನ್ನು ಕೂಡ ವಿಚಾರಣೆ ಪ್ರಕ್ರಿಯೆಗೆ ಒಳಪಡಿಸಲಿಕ್ಕೆ ಏನೇನು ಕಾನೂನು ಪ್ರಕ್ರಿಯೆ ಮಾಡಬೇಕು ಅದನ್ನು ಕೂಡ ಮಾಡುವಂತಹ ಅವಕಾಶ SITಗೆ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ವಿಚಾರಣೆ ನಡೀತಾ ಇದೆ. ಸೊ ಈ ಬುರುಡೆ ಪ್ರಕರಣ ಎಲ್ಲೆಲ್ಲಿ ಹೋಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಚೈತ್ರ. ರೈಟ್. ಥ್ಯಾಂಕ್ ಯು ಪೃಥ್ವಿ ಮಾಹಿತಿಗಾಗಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH